ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸುವನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬಿದ್ದೇನೆ. ಹಾಗೆ ಕರ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ವೇಳೆಯಲ್ಲಿ ನಮ್ಮ ದೇಶಾದ್ಯಂತ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಆದ್ದರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಸಂತೋಷ. ಹಾಗೆ ಆದರೆ ಮನುಷ್ಯನಿಗೆ ಒಂದು ನಿಜವಾದ ಸ್ವಾತಂತ್ರ್ಯ ಬೇಕಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಕಡೆ ನೋಡಿದರೆ ಭ್ರಷ್ಟಾಚಾರ, ವ್ಯಭಿಚಾರ, ಕೊಲೆ, ಆಮೇಲೆ ಅನೇಕ ವಿಧವಾದ ಅಸಹ್ಯ ಕಾರ್ಯಗಳು ನಡೀತಾ ಇದೆ. ನಿರಪರಾಧಿಯನ್ನು ಅಪರಾಧಿಯನ್ನಾಗಿ ಮಾಡ್ತಾರೆ, ಅನ್ಯಾಯವನ್ನಾಗಿ ಮಾಡ್ತಾ ಇದೆ. ಇದೆಲ್ಲ ಯಾಕೆ ನಡೀತಾ ಇದೆ? ಇದರಿಂದ ನಮಗೆ ನಿಜವಾದಕ್ಕೂ ಸ್ವಾತಂತ್ರ್ಯ ಸಿಗಬೇಕಂತ ಹೇಳಿದರೆ ಮನುಷ್ಯನಿಗೆ ಇದು ಒಂದು ರೀತಿಯಾದಂಥ ಪಾಪಗಳು ಇಲ್ಲಿ ನಡೀತಾ ಇದೆ. ಆದರೆ ಈ ಪಾಪದಿಂದ ಮನುಷ್ಯನು ಈ ಲೋಕದಲ್ಲಿಯೂ ಕೂಡ ನರಕವನ್ನು ಅನುಭವಿಸ್ತಾ ಇದ್ದಾನೆ. ಈ ಲೋಕ ಬಿಟ್ಟ ನಂತರನೂ ಈ ಪಾಪ ಕೊಡುವ ಸಂಬಳ ಏನಂದರೆ ನರಕ. ಈ ನರಕದಿಂದ ಬಿಡುಗಡೆ ಆಗಲಿಕ್ಕೆ, ಸ್ವತಂತ್ರ ಸಿಗಲಿಕ್ಕೆ ನಿಜವಾಗಲೂ ಒಂದು ಮಾರ್ಗ ಯಾವುದು ಎಂಬುದಾಗಿ ನಾವು ಈ ವಾಕ್ಯದ ಮೂಲಕ ಧ್ಯಾನ ಮಾಡೋಣ. ಹಾಗೆ ಪ್ರಿಯರೇ, ಈ ಸಂದೇಶವನ್ನು ಅನೇಕರಿಗೆ ಶೇರ್ ಮಾಡಿರಿ, ಅನ್ಯರಿಗೆ ಮುಖ್ಯವಾಗಿ ಇದನ್ನು ಶೇರ್ ಮಾಡಿರಿ. ನೀವು ಯಾರ ಬಳಿ ಹೋಗ್ಲಿಕ್ಕೆ ಆಗೋದಿಲ್ವೋ ಅಂಥವರಿಗೆ ಶೇರ್ ಮಾಡಿರಿ. ಈ ಸಂದೇಶ ಅವರು ನೋಡಲಿ, ನಿಜವಾದ ಸತ್ಯವನ್ನು ತಿಳಿದುಕೊಳ್ಳಲಿ, ಆ ಸತ್ಯದ ಮೂಲಕ ಅವರು ಬಿಡುಗಡೆ ಹೊಂದಲಿ ಎಂಬುದಾಗಿ, ಸ್ವತಂತ್ರವನ್ನು ಹೊಂದಿಕೊಳ್ಳಲಿ. ನಿಜವಾಗಲೂ ಬಿಡುಗಡೆ ಆಗೋದು ಯಾವಾಗ ಒಬ್ಬ ಮನುಷ್ಯನು ಪಾಪ ಕ್ಷಮಾಪಣೆ ಹೊಂದುತ್ತಾನೋ, ಅವನು ನಿಜವಾಗಲೂ ಆ ಪಾಪದ ದಾಸತ್ವದಿಂದ ಸ್ವತಂತ್ರ ಹೊಂದಿ ಅವನು ನಿಜವಾಗಲೂ ಏನಾಗ್ತದೆ, ಸುಖದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಹಾಗಾಗಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ರಿಂದ 30ರವರೆಗೆ ನಾವು ಓದಿಕೊಳ್ಳೋಣ. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಸಾಕು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೇನು ಮಾಡ್ತೀನಿ, ಬಿಡುಗಡೆಯನ್ನು ಕೊಡ್ತೀನಿ, ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಗಮನಿಸ್ಬೋದು. ಪ್ರಿಯರೇ, ನಮ್ಮ ಆತ್ಮಕ್ಕೆ ವಿಶ್ರಾಂತಿ ಬೇಕಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಆತ್ಮಕ್ಕೆ ಬಿಡುಗಡೆ ಬೇಕಾಗಿದೆ. ಅದು ವಿಶ್ರಾಂತಿಯಲ್ಲಿಲ್ಲ, ಅದು ಗಲಿಬಿಲಿಯಲ್ಲಿ, ಅನೇಕ ಬಂಧನದಲ್ಲಿ, ಭ್ರಷ್ಟಾಚಾರ, ಲಂಚ, ಕೊಲೆ, ಅಪರಾಧಗಳಲ್ಲಿ ಈ ಲೋಕದಲ್ಲಿಯೂ ಕೂಡ ಏನು ಮಾಡ್ತಾರೆ, ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ. ಮತ್ತು ಈ ಲೋಕವನ್ನು ಬಿಟ್ಟ ನಂತರನೂ ಕೂಡ ನರಕದ ಯಾತನೆಗೆ ಹೋಗುವಂಥವರಾಗಿದ್ದಾರೆ. ಇಲ್ಲಿ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ ಎಂಬುದಾಗಿ ನಾವು ನೋಡೋದಾದರೆ, ಇಲ್ಲಿ ದೇವರು ಕರೆ ಕೊಟ್ಟಿದ್ದು ಏನು, ಮನುಷ್ಯ ಆದಿಯಲ್ಲಿ ಪಾಪ ಮಾಡಿ ಎಲ್ಲ ಮನುಷ್ಯರು ಪಾಪಮಯವಾಯಿತರು. ಆ ಪಾಪದಿಂದ ಉಂಟಾದ ಶಾಪ, ಆ ಪಾಪದಿಂದ ಉಂಟಾದ ಈ ಭ್ರಷ್ಟಾಚಾರ, ಕೊಲೆ, ವ್ಯಭಿಚಾರ, ಕುಡುಕತನ, ಹೊಡೆದಾಟ, ಅನೇಕ ವಿಧವಾದ ಪಾಪಗಳಿಂದ ನಾನು ನಿಮಗೆ ಬಿಡುಗಡೆ ಕೊಡ್ತೇನೆ. ಯಾಕಂದರೆ ಈ ಪಾಪ ಎಂಬ ಒಂದು ಈ ಕ್ಯಾನ್ಸರನ್ನು ತೆಗೆಯದೆ ಹೋದರೆ ಅವನಿಗೆ ಬಿಡುಗಡೆ ಇಲ್ಲ. ಪ್ರಿಯರೇ, ನೋಡಿ, ಒಬ್ಬ ಮನುಷ್ಯ ಜನ್ಮ ಪಾಪಿಯಾಗಿದ್ದಾನೆ, ಕರ್ಮ ಪಾಪಿಯಾಗಿದ್ದಾನೆ. ಯಾಕಂದರೆ ಅವನ ರಕ್ತದಲ್ಲೇ ಪಾಪ ಇದೆ. ನೀವು ಗಮನಿಸ್ಬೋದು, ಒಂದು ಮನುಷ್ಯ ಅವನು ಹುಟ್ಟಿದ್ಲೇನೆ ಅವನು ಪಾಪ ಮಾಡುವುದಿಲ್ಲ, ಆದರೆ ಬೆಳೀತಾ ಪಾಪಕ್ಕೆ ಅಟ್ರಾಕ್ಷನ್ ಆಗಿ, ಕಾರಣ ಏನಂದರೆ ಅವನಲ್ಲಿ ಪಾಪ, ಜನ್ಮ ಪಾಪ, ರಕ್ತದಲ್ಲೇ ಪಾಪ ಇದೆ. ನೀವು ಕೇಳ್ಬೋದು, ಅವನಿಗೆ ಯಾರಿಗೆ ಪಾಪ ಮಾಡ್ಬೋದು ಅಂತ ಹೇಳಿರ್ತಾರೆ ಎಂಬುದಾಗಿ. ನೋಡಿ, ಪಾಪ ಯಾರು ಮಾಡು ಅಂತ ಹೇಳೋದಿಲ್ಲ, ಆದರೆ ಪಾಪ ಆ ಒಂದು ಆಕರ್ಷಣೆಗೆ ಒಳಗಾಗ್ತಾನೆ. ಪಾಪದಲ್ಲಿ ನೋಡಿ, ಒಬ್ಬೊಬ್ಬರು ಒಂದೊಂದು ವಿಧವಾದ ಪಾಪಕ್ಕೆ ಹೋಗ್ತಾರೆ. ಒಬ್ಬನು ಕೊಲೆಗಡಕನಾದರೆ, ಒಬ್ಬನು ಕುಡುಕನ ಆಗ್ತಾನೆ, ಇನ್ನೊಬ್ಬನು ವ್ಯಭಿಚಾರಿ ಆಗ್ತಾನೆ, ಇನ್ನೊಬ್ಬನು ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಮತ್ತೊಬ್ಬನು ಏನೇನೋ ಭ್ರಷ್ಟಾಚಾರ. ಇವತ್ತು ನೋಡ್ರಿ, ಅನೇಕರು ವಿದ್ಯಾವಂತರು, ಇವತ್ತು ನಾವು ನೋಡ್ತೀರಿ, ಅನೇಕ ವಿದ್ಯಾವಂತರು ಸುಖವಾಗಿ ಬಾಳಬೇಕಾದವರು ವ್ಯಭಿಚಾರ ಮಾಡಿ ಜೈಲಲ್ಲಿದ್ದಾರೆ, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಹಣನೇ ಮುಖ್ಯ ಅಲ್ಲ, ಆದರೆ ಹಣ ನಮ್ಮ ಅಗತ್ಯತೆಗಳಿಗೆ ಬೇಕು, ಆದರೆ ಹಣನೇ ಜೀವನ ಅಲ್ಲ. ಇವತ್ತು ನೋಡ್ರಿ, ಏನೆಲ್ಲ ಇದೆ, ಆದರೆ ಅನೇಕರು ಇವತ್ತು ಪಾಪ ಮಾಡಿ ಜೈಲಿನಲ್ಲಿ ನರಕ ಯಾತನೆ ಅನುಭವಿಸ್ತಾರೆ, ಮತ್ತು ಈ ಲೋಕ ಬಿಟ್ಟ ನಂತರ ನರಕ ಯಾತನೆಯನ್ನು ಅನುಭವಿಸ್ತಾರೆ. ಏನೆಂದರೆ, ಅವರಿಗೆ ಯಾರು ಯೇಸು ಕ್ರಿಸ್ತನ ಮೂಲಕ ಪಾಪ ವಿಮೋಚನೆಯನ್ನು ಹೊಂದುವುದಿಲ್ಲವೋ ಅವರು
ಖಂಡಿತವಾಗಲೂ ಇಲ್ಲಿ ಮತ್ತು ಈ ಲೋಕವನ್ನು ಬಿಟ್ಟ ನಂತರವೂ ಕೂಡ ನರಕವನ್ನು ಅನುಭವಿಸ್ತಾರೆ ಎಂಬುದಾಗಿ ನಾವು ಸತ್ಯವೇದದ ಮೂಲಕ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ನಮಗೆ ಈ ರೀತಿಯಾಗಿ ಹೇಳೋದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಒಬ್ಬ ಮನುಷ್ಯ ಆದಿಯಲ್ಲಿ ಪಾಪ ಮಾಡಿದ್ರಿಂದ ಎಲ್ಲ ಮನುಷ್ಯರು ಪಾಪ, ಒಬ್ಬನಿಂದ ಎಲ್ಲ ಜನಾಂಗಗಳು ಉಂಟಾಗಿದೆ ಪ್ರಿಯರೇ. ನಾವು ಇವತ್ತು ಅವರವರ ಕಸುವಿನ ಮೇಲೆ ಜಾತಿಯನ್ನು ಧರ್ಮವನ್ನು ಮಾಡಿಕೊಂಡಿದ್ದೀವಿ. ನಿಜವಾಗಲೂ ಧರ್ಮ ಅಂದರೆ ನೀತಿ ನ್ಯಾಯವನ್ನು, ಇತರರಿಗೆ ಪರೋಪಕಾರ ಮಾಡುವುದನ್ನು, ದಯೆ ತೋರಿಸುವುದು, ಇದು ಧರ್ಮ ಎಂಬುದಾಗಿ ನಾವು ನೋಡ್ತೇವೆ. ದಯವಿಲ್ಲದ ಧರ್ಮ ಯಾವುದಯ್ಯ ಎಂಬುದಾಗಿ ನೋಡ್ತೇವಲ್ಲ. ಪ್ರೀತಿ, ನಿನ್ನಂತೆ ನಿನ್ನ ನೆರೆಯವನ್ನು ಪ್ರೀತಿಸುವುದು, ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ಪ್ರೀತಿಸುವುದು, ಇದು ಧರ್ಮ. ಆದ್ದರಿಂದ ಇಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಅಂದರೆ ದೇವರ ಜೊತೆ ಸಂಬಂಧ ಇಲ್ಲ. ಆ ಸೃಷ್ಟಿಕರ್ತನಾದ ದೇವರ ಜೊತೆ ಸಂಬಂಧ ಇಲ್ಲದರಿಂದ ಏನಾಗಿದೆ, ಅವನಿಗೆ ನಿಜವಾದ ದೇವರ ಸ್ವಭಾವಗಳು ಅವ ಮನುಷ್ಯನಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕರೆ ಕೊಟ್ಟಿದ್ದಾನೆ. ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ. ಪಾಪದ ಬಂಧನದಿಂದ ಏನು ಈ ಸೈತಾನನ ಆ ನೊಗವನ್ನು ಹೊತ್ತುಕೊಂಡು ಶಾಪವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಅನೇಕರು ಆ ಪಾಪದ ನಿಮಿತ್ತವಾಗಿ ಅನೇಕ ಪಾಪದ ದಾಸತ್ವದ ನೊಗದಲ್ಲಿ ಸಿಲುಕಿಕೊಂಡು ಏನು ಮಾಡ್ತಾ ಇದ್ದಾರೆ, ನರಕವನ್ನು ಅನುಭವಿಸ್ತಾ ಇದ್ದಾರೆ ಪ್ರೇರೆ. ಆದ್ದರಿಂದ ಇಲ್ಲಿ ಒಂದೇ ಒಂದು ಮಾರ್ಗ ನಾವು ನೋಡ್ತೇವೆ. ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ ಆ ವಚನ ಈ ರೀತಿಯಾಗಿ ಹೇಳೋದನ್ನು ನಾನು ಓದಲಿಕ್ಕೆ ಸಾಧ್ಯವಾಗ್ತದೆ. ಅದು ಓದಿಕೊಳ್ಳೋಣ. ಮಗನು ಶಾಶ್ವತವಾಗಿ ಇರುವನು, ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆ ಆಗುವುದು. ಮಗನು ನೋಡಿ, ಯೇಸು ಕ್ರಿಸ್ತನು ಶಾಶ್ವತವಾದ ದೇವರು, ಸತ್ಯ ದೇವರು. ನಾನೇ ಸತ್ಯವೂ ಜೀವವೂ ಮಾರ್ಗವೂ ಆಗಿದ್ದೇನೆ, ನನ್ನ ಮೂಲಕವಲ್ಲದೆ ಯಾರು ಸ್ವರ್ಗಕ್ಕೆ ಬರಲಾಗುವುದಿಲ್ಲ, ತಂದೆ ಬಳಿಗೆ ಬರಲಾಗುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಯೇಸು ಕ್ರಿಸ್ತನು ಒಬ್ಬ ಮನುಷ್ಯನಿಗೆ ಬಿಡುಗಡೆ ಕೊಡುವುದಾದರೆ ನಿಜವಾಗಲೂ ಬಿಡುಗಡೆ ಆಗುವುದು. ಯಾಕಂದರೆ ಈ ಪಾಪವನ್ನು ಕ್ಷಮಿಸಲು ಅಧಿಕಾರ ಇರುವುದು ಸೃಷ್ಟಿಕರ್ತನಾದ ದೇವರಿಗೆ ಮಾತ್ರ. ಆದ್ದರಿಂದ ಎಲ್ಲರ ಪಾಪಗಳ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನ ಅವತಾರ ತಾಳಿ ಆ ನೀತಿವಂತನು ಪರಿಶುದ್ಧನೂ ಆಗಿರುವಂಥ ಆ ಯೇಸು ಕ್ರಿಸ್ತನು ಆ ಕಲ್ವಾರಿ ಕ್ರೂಜೆ ಮೇಲೆ ರಕ್ತವನ್ನು ಸುರಿಸಿ 3ನೇ ದಿವಸದಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿವಸದಲ್ಲಿ ಜೀವಿತನಾಗಿ ಎದ್ದಿದ್ದಾನೆ. ಎದ್ದು ಎಲ್ಲರಿಗೂ ಕಾಣಿಸಿಕೊಂಡು ಇಗೋ ನಾನು ಬೇಗನೆ ಮತ್ತೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಕರ್ತನಾಗಿದ್ದಾನೆ. ಈ ವೇಳೆ ಈ ಕರ್ತನಾದ ಯೇಸುವನ್ನು ನೀವು ನಂಬುವುದಾದರೆ, ಹೃದಯದಲ್ಲಿ ಸ್ವೀಕಾರ ಮಾಡುವುದಾದರೆ, ಆ ಪಾಪದಿಂದ ಬಿಡುಗಡೆ, ಪಾಪದಿಂದ ಉಂಟಾದ ಶಾಪ, ಆ ಶಾಪ ಏನೆಂಬುದನ್ನು, ಪಾಪದ ಕೊಡುವ ಸಂಬಳ ಏನು ದಂಡನೆ, ಅದು ನರಕದಿಂದ ಬಿಡುಗಡೆ ಆಗುವಂಥದ್ದಾಗಿದೆ ಪ್ರಿಯರೇ. ಆದ್ದರಿಂದ ನಾವು ನೋಡ್ತೇವೆ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುವಾಗ, ಯೇಸು ಅಂದರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಎಂಬುದಾಗಿ. ಯೇಸು ಎಂಬ ಪದದ ಅರ್ಥ, ಯಾರು ಯೇಸುವನ್ನು ನಂಬಿ ಯೇಸುವನ್ನು ಸ್ವೀಕರಿಸಿ ಆತನ ಬಳಿಗೆ ಬರ್ತಾರೋ ಅವರ ಪಾಪಗಳನ್ನು ಕ್ಷಮಿಸಿ ಅವರನ್ನು ಮತ್ತು ಪಾಪ ಮಾಡದಂತೆ ಬಿಡಿಸಿ ಕಾಯುವಂಥ ದೇವರಾಗಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾವುದೇ ಜಾತಿ ಮತ ಸ್ಥಾಪನೆ ಮಾಡಲಿಕ್ಕೆ ಬರಲಿಲ್ಲ. ಆತನು ಸಕಲ ಮಾನವರನ್ನು, ಪಾಪಿಯಾದ ಮಾನವನನ್ನು ಬಿಡಿಸಿ, ಆ ಪಾಪದಿಂದ ಬಿಡಿಸಿ ಅವರನ್ನು ಸ್ವರ್ಗಕ್ಕೆ ಸೇರಿಸಲು ಕರ್ತನಾದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದರು ಎಂಬುದನ್ನು ನಾವು ನೋಡ್ತೇವೆ. ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ನಾವು ಅಂತ್ಯೋಕ್ಯದಲ್ಲಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ನೋಡುವಾಗ ನಾವು ಓದಲಿಕ್ಕೆ ಹೋಗೋದ್ರೆ ಚಿಕ್ಕ ಸಂದೇಶ, ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಇವು ಅವರಲ್ಲಿರತಕ್ಕಂಥ ಕ್ರಿಸ್ತನ ನಡೆ ನುಡಿ ಸ್ವಭಾವಗಳನ್ನು ನೋಡಿ ಕ್ರೈಸ್ತರು ಎಂಬುದು ಕರೆದರು ಪ್ರಿಯರೇ. ಕ್ರಿಸ್ತನನ್ನು ಹಿಂಬಾಲಿಸುವವರು, ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವವರು, ಅವರು ಕ್ರೈಸ್ತರು, ಅಂದರೆ ಕ್ರಿಸ್ತನ ಹಿಂಬಾಲಕರಾಗಿದ್ದಾರೆ. ಯೇಸು ಸ್ವಾಮಿ ಕರೆ ಕೊಟ್ಟರೆ ನೀವು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಮತ್ತು ಇನ್ನೊಂದು ಕಡೆ ದೇವರ ವಾಕ್ಯದಲ್ಲಿ ಹೇಳಿದ್ದಾರೆ, ಕರ್ತನಾದ ದೇವರು ಯೇಸು, ಯಾವನಿಗಾದರೂ ಮನಸ್ಸಿದ್ರೆ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ. ಪ್ರಿಯರೇ, ಒಬ್ಬ ವ್ಯಕ್ತಿಯನ್ನು ನಾವು ಹಿಂಬಾಲಿಸಿದರೆ ಆತನ ಶಿಷ್ಯರಾಗ್ತೇವೆ ಹೊರತು ನಾವು ಯಾವುದೇ ಕಾರಣಕ್ಕೂ
ಈ ಜಾತಿ ಆಗಲಿ, ಧರ್ಮ ಆಗಲಿ, ಮತಾಂತರವಾಗಲಿ ಆಗೋದಿಲ್ಲ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಅನೇಕ ಮನುಷ್ಯ ಅಂಧಕಾರದಲ್ಲಿರುವುದರಿಂದ, ಅನೇಕ ತಪ್ಪಾದ ಮಾರ್ಗದಲ್ಲಿರುವುದರಿಂದ, ಜಾತಿ ಧರ್ಮ ಎಂಬ ಭ್ರಮೆಯಲ್ಲಿರುವುದರಿಂದ ಇವತ್ತೇನಾಗ್ತದೆ, ಅದು ಆ ಸೃಷ್ಟಿಕರ್ತನಾದ ದೇವರಿಗೆ ತಡೆಗೋಡೆಯಾಗಿ ನಿಂತಿದೆ. ಆದರೆ ನಾವೊಂದು ಅರ್ಥ ಮಾಡಿಕೊಳ್ಳಬೇಕು, ನಿಜವಾಗಲೂ ಯೇಸು ಕ್ರಿಸ್ತನನ್ನು ತಿಳಿಯುವಾಗ ನಿಜವಾಗಲೂ ನಮಗೆ ಬಿಡುಗಡೆ ಆಗ್ತದೆ. ಆದ್ದರಿಂದ ಯೇಸು ಹೇಳಿದರೆ, ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಈ ಸಂದೇಶದ ಮೂಲಕ ನಿಮ್ಮನ್ನು ಬಲಪಡಿಸಲಿಕ್ಕೆ ನೋಡ್ತೇನೆ. ಯೇಸು ಕ್ರಿಸ್ತನು ನಿಮ್ಮನ್ನು ರಕ್ಷಕನಾಗಿ, ಯೇಸು ಕ್ರಿಸ್ತನು ನನ್ನ ಪಾಪಗಳ ಪರಿಹಾರಕ್ಕಾಗಿ ಲೋಕಕ್ಕೆ ಬಂದು ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಜೀವಿತನಾಗಿ ಎದ್ದಿದ್ದಾನೆ ಎಂಬುದಾಗಿ ನೀವು ಹೃದಯದಲ್ಲಿ ನಂಬುವುದಾದರೆ, ನಿಮ್ಮ ಬಾಯಿಂದ ಅದನ್ನು ಅರಿಕೆ ಮಾಡುವುದಾದರೆ ನಿಮಗೆ ಇವತ್ತು ರಕ್ಷಣೆ ಆಗುತ್ತದೆ ಪ್ರಿಯರೇ. ಇವತ್ತು ನೀವು ದೇವರ ಮಕ್ಕಳಾಗ್ತೀರಿ. ಆ ಪಾಪದ ಬಂಧನದಿಂದ, ಆ ಪಾಪದಿಂದ ಉಂಟಾದ ನರಕದಿಂದ, ಅನೇಕ ರೀತಿಯಾದಂಥ ಇಲ್ಲಿ ಆ ಶಾಪದ ಕಟ್ಟುಗಳಿಂದ, ಮಾಟ ಮಂತ್ರದ ಶಕ್ತಿಗಳಿಂದ, ಪಿಶಾಚಿನಿಂದ ಇವತ್ತು ಬಿಡುಗಡೆ ಹೊಂದುವವರಾಗಿದ್ದೀರಿ. ಆದ್ದರಿಂದ ನಿಜವಾದ ಸ್ವಾತಂತ್ರ್ಯ ಬೇಕಾ? ಯೇಸುವಿನ ಬಳಿ ಬರ್ರಿ. ಇವತ್ತು ನಮ್ಮ ದೇಶ ಈ ಭ್ರಷ್ಟಾಚಾರ, ಈ ಲಂಚಗುಳಿತನ, ಈ ಕೊಲೆ ಇವೆಲ್ಲವೂ ನಿಲ್ಲಬೇಕಾದ್ರೆ ಯೇಸುವಿನ ಬಳಿಗೆ ಬರಬೇಕು. ಯೇಸುವಿನ ಬಳಿಗೆ ಬಂದಾಗ ಮಾತ್ರ ಅವೆಲ್ಲ ಆ ಒಂದು ಘೋರವಾದ ಪಾಪದಿಂದ, ಇವತ್ತು ನೋಡ್ರಿ, ಎಜುಕೇಟೆಡ್ ಆಗಿದ್ದಾರೆ, ಲಂಚವನ್ನು ತೆಗೆದುಕೊಳ್ತಾ ಇದ್ದಾರೆ. ಇವತ್ತು 1 ರೂಪಾಯಿ ಇಲ್ಲದೆ ಸರ್ಕಾರಿ ಕೆಲಸದಲ್ಲಿ ಕೆಲಸ ಆಗ್ತಾ ಇಲ್ಲ. ಕಾರಣ ಏನು? ಪಾಪ. ಇದರ ಮೂಲ ಬೇರು ಪಾಪವಾಗಿದೆ. ಇವತ್ತು ನೋಡಿ ಏನಂದರೆ, ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿ ಹೋಗಿ ನೋಡಿದರೆ ದರ್ಪ, ಪುಂಡಾಟಿಕೆ ನೋಡ್ತಾ ಇದ್ವಿ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಪಾಪ. ಆದರೆ ಇದು ಪಾಪಕ್ಕೆ, ಇದಕ್ಕೆ ಸಂಬಳ ಏನಂದರೆ ನರಕ. ಇಲ್ಲಿಯೂ ನರಕ, ಈ ಲೋಕವನ್ನು ಬಿಟ್ಟರೂ ನರಕ. ಆದ್ದರಿಂದ ಇದಕ್ಕೆ ಸಮಾಧಾನ, ಸಂತೋಷ ಇಲ್ಲ ಪ್ರಿಯರೇ. ಆದ್ದರಿಂದ ದೇವರ ಕಡೆಗೆ ತಿರುಗಿಕೊಡ್ರಿ. ಸೃಷ್ಟಿಕರ್ತನಾದ ದೇವರು ಯೇಸುವಿನ ಕಡೆ ತಿರುಗಿಕೊಡ್ರಿ. ಪಾಪ ಕ್ಷಮಾಪಣೆಯನ್ನು ಹೊಂದ್ರಿ. ಅವೆಲ್ಲ ಪಾಪದ ಕಾರ್ಯಗಳನ್ನು ಬಿಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವವನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ಇತರರಿಗೆ ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ಪರಲೋಕದ ತಂದೆಯ ದೇವರೇ, ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಕರ್ತನಾದ ದೇವರೇ, ಇವತ್ತು ಸಂದೇಶಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಮನುಷ್ಯನಿಗೆ ನಿಜವಾಗಲೂ ಪಾಪದ ದಾಸತ್ವದಿಂದ ನೀವು ಬಿಡುಗಡೆ ಕೊಡುವಂಥ ದೇವರಾಗಿದ್ದೀರಿ ಸ್ವಾಮಿ. ಪಾಪಗಳನ್ನು ಕ್ಷಮಿಸಲು ಅಧಿಕಾರ ಇರುವ ದೇವರು ಅಪ್ಪ, ನರಕದಿಂದ ಬಿಡಿಸಲು ಅಧಿಕಾರವುಳ್ಳ ದೇವರು ಸ್ವಾಮಿ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ಸಂದೇಶವನ್ನು ನೋಡುವಂಥವರಿಗೆ ಅಪ್ಪ ಕರ್ತನೆ, ನಿಜವಾಗಲೂ ಸತ್ಯವನ್ನು ತಿಳಿದುಕೊಳ್ಳಲಿ, ಆ ಸತ್ಯವು ಅವರನ್ನು ಬಿಡುಗಡೆ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ, ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು, ಒಡೆಯನು, ಅತಿ ಬೇಗನೆ ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.